ಮ್ಯಾಗ ನೀನು 20 ವರ್ಷ ನೌಕರಿ ಮಾಡಿದ್ರೆ ಸಿವಿಲ್ ಡಿಸ್ಪ್ಯೂಟ್ ನಂಗೆ ಪವರ್ ಐತೆ ಕೈ ಹಾಕೋದು. ನಾವು ತಂದದ ಸಿವಿಲ್ ಡಿಸ್ಪ್ಯೂಟ್ ಅದು ಏನಾಗಿತ್ತು ಅದು ವಿಚಾರ ಮಾಡೋದು. ಹೌದ್ರಿ 112 ನ ಫೋನ್ ಮಾಡಿ ನಮ್ಮ ಫಾದರ್ ಫೋನ್ ಮಾಡ್ಯಾರ. 112 ಬಂದ ಮತ್ ಜಪ್ಕೊಂಡು ನಮ್ಮನ್ನು ಒಳಗೆ ಹಾಕ್ತಾರ. 112 ಯಾರು ಮಾಡ್ತಾರ ಫೋನ್? ಅನ್ಯಾಯ ಆದವ್ರು ಮಾಡ್ತಾರ, ಅನ್ಯಾಯ ಆದವ್ರು ಮಾಡ್ತಾರ. 112 ಫೋನ್ ಮಾಡಿದವ್ರು ನಾವು, ಕಂಪ್ಲೇಂಟ್ ಲಾಜ್ ಮಾಡಿದವ್ರು ನಾವು. ಮತ್ತ ತಂದ ನಮ್ಮ ತಮ್ಮನ ಇನ್ನೊಬ್ಬ ನಮ್ಮ ಕೋ ಬ್ರದರ್ ಪ್ರಕಾಶ್ನ ತಂದು ಹೋಗಾರ. ಎದಕ್ಕಂದ್ರ ಹೇಳಕತ್ತ ಇರಲ್ಲ ಬೈದ್ರ ಮುಸ್ಲಿಂ ಮಕ್ಕಳಂತ. ನಮ್ಮ ಅಪ್ಪನ ಇವು ವಯಸ್ಸು 78 ವಯಸ್ಸು. ಮುಂದೆ ಕ್ರಮ ತಗೊಂಡಂತ ದಯಮಾಡಿ ನೀ ಎಫ್ಐಆರ್ ತಗೋರಿ, ನಾ ಎಫ್ಐಆರ್ ಕೊಡ್ತೀನಿ ತಗೋರಿ, ನಾ ಎತ್ತೀನಿ. ಸರ್ ಯಾರ ಮೇಲೆ ಎಫ್ಐಆರ್ ಕೊಡ್ತಾ ಇದ್ದೀರಿ ಸರ್? ಅವರು ಅಲ್ಲ ಸಮಸ್ಯೆ ಏನಾಗಿದೆ ಇದು? ಸಮಸ್ಯೆ ಸರ್ ಒಂದು ಸಿವಿಲ್ ಡಿಸ್ಪ್ಯೂಟ್. ನಿಮ್ಮ ಹೆಸರೇನು? ಅಶೋಕ್ ಸದಲ್ಗೆ ಅಂತ. ಅಶೋಕ್ ಸದಲ್ಗೆ. ಏನಿದ್ದೀರಿ ನೀವು? ಏನಂತ ವರ್ಕ್ ಮಾಡ್ತೀರಿ? ಎಲ್ಲಿ? ದೇವದುರ್ಗ. ದೇವದುರ್ಗ. ಹಾ, ಓಕೆ. ಸ್ಟಿಲ್ ಯು ಆರ್ ಇನ್ ವರ್ಕಿಂಗ್ ಅಲ್ಲಿ? ವರ್ಕಿಂಗ್ ಅದನ್ರಿ. ಇವರು ನಾವೆಲ್ಲ ಬ್ಯಾಚ್ ಮಾಡ್ರಿ. ಓಕೆ. ಇಲ್ಲಿ ನಮ್ ಕ್ರಾಸ್ ಹತ್ರ ಒಂದು ಜಮೀನ್ ಇದೆ. ನಾವು ಜಮೀನ್ ತಗೊಂಡಿದೀವಿ. ಆ ಜಮೀನದಾಗ ಬೇರೆದವ್ರು ಬಂದು ದಬಾಯಿಸಿ ಬಿಡ್ಸಕ್ ಹೋದ್ರು, ನಾವು ಬಿಡ್ಲಿಲ್ಲ. ಓಕೆ. ಅದು ಅವ್ರ ಹೆಸರು ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರು ಇಲ್ಲ. ಈ ಭಾಗದಲ್ಲಿ ಅದು ಬಾಳ್ ಬಿಡ್ರಿ. ಈಗ ಅದಕ್ಕೆ ಎಸ್ಸಿ ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ್ ಮತ್ತೆ ಅವನು ಕುಡ್ಕೊಂಡು ಒತ್ತಾಯಪೂರ್ವಕ ಬಾಕ್ಲಾ ಮುರಿದು ಬಂದ್ ಅಲ್ಲಿ ಸ್ಟೇ ಮಾಡ್ಯಾರ. ನಾವ್ ಅದೀವಪ್ಪ ಪೊಸಿಷನ್ ದಾಗ ಅನ್ನೋದು. ಓಕೆ. ಆಮೇಲೆ ನಮ್ಮ ಫಾದರ್ ಬಾಕ್ಲಾ ಮುರಿದು ಒಳಗೆ ಇರಕಂತ ಡೆಡ್ ಬಾಡಿ ನಿಮ್ ಫಾದರ್? ಓಕೆ. ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ನಾನೇ ನೀವು ಗಲಾಟೆ ಮಾಡ್ಕೋಬೇಡ್ರಿ, ನಾನು ಇಲಾಖೆ ಅದನ್ನೇ ಸುಮ್ಮನೆ ಇದು ಮಾಡ್ಕೋಬೇಡ್ರಿ, ಒಂದ್ 112 ಇರ್ತೈತಿ, ಫೋನ್ ಮಾಡ್ರಿ, ಬಂದ್ ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ. 112 ಫೋನ್ ಮಾಡ್ಯಾರ. ಆ ಟೈಮಿಂಗ್ ಡೀಟೇಲ್ಸ್ ಎಲ್ಲ ನಮ್ ಕಡೆ ಐತೆ. ಮಾಡಿದ ತಕ್ಷಣ 112 ಬಂದಾರ. ಬಂದ ಆಯ್ತ್ರಿ ಸ್ಟೇಷನ್ ನಡೀರಿ ಅಂತಾರ. ಅವ್ರು ಅಲ್ಲಿ ಜಗಳ ಸ್ಟೇಷನ್ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ರ ನಮ್ ಫಾದರ್ ನಮ್ ಬ್ರದರ್ ಇವ್ರನ್ನ ಓದ್ ಒಳಗ್ ಕುಣಿಸ್ರ. ವೆರಿ ಗುಡ್. ಒಳಗ್ ಕುಣಿಸ್ ಬೆಳಿಗ್ಗೆ ಸಂಜೆ ತಕ್ಕ ಕುಣಿಸ್ರ. ಯಾರು? ಪಿ ಎಸ್ ಯಾರು? ಮಾಳಪ್ಪ ಪೂಜಾರಿ. ಮಾಳಪ್ಪ ಪೂಜಾರಿ. ಕೊನೆಗೆ ನಾನೊಂದು ಫೋನ್ ಮಾಡಿದೆ. ಮಾಳಪ್ಪ ಹಿಂಗು ನಮ್ಮ ನಾನು ಫೋನ್ ಹಿಡಿಲಿಲ್ಲ. ಕೊನೆಗೆ ನಾನು ಸಿಪಿಐ ಮಾಡಿದೆ. ಅವರು ನಾ ಟ್ರೈನಿಂಗ್ ನಾಗ ರವಿಚಂದ್ರನ್ ಬಡ ನಾನು ಟ್ರೈನಿಂಗ್ ನಾಗ ಮೈಸೂರು ಟ್ರೈನಿಂಗ್ ನಾಗ ಅದನ್ನೇ ಸುಮ್ಮನೆ DSP ಅತನಿ ಅವ್ರಿಗೆ ಮಾಡಿದೆ. ಮುನ್ನೋಳಿ ಅಂತ. ಮುನ್ನೋಳಿ ಪ್ರಶಾಂತ್ ಮುನ್ನೋಳಿ ಸಾಹೇಬ್ರಿಗೆ ಮಾತಾಡಿದೆ. ನಾ ಫೋನ್ ಮಾಡಿ ಹೇಳ್ತಾನೆ ತಗೋರಪ್ಪ ಅಂದೆ. ಆದ್ರೂ ಬಿಡ್ಲಿಲ್ಲ. ಕೊನೆಗೆ ನಾನು SP ಅವ್ರಿಗೆ ಮಾತಾಡಿದೆ. 401 ಗುಳೇಶ್ ಸರ್ ಮಾತಾಡಿದೆ. ಗುಳೇಶ್ ಸರ್ ಮಾತಾಡಿದ್ರೆ ಅವರು ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು. ಕಂಟ್ರೋಲ್ ರೂಮ್ ದಾಗ 2 ತಿಳಿಸಿದೆ. ಆದ್ರೂ ನಮ್ಮ ಫಾದರ್ ಬಿಡ್ಲಿಲ್ಲ. ಇದು ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್? ಸರ್ ಇದು 10/1/2012 ಅಂದ್ರೆ ಹೊಸ ವರ್ಷ. ಹೋದ್ ತಿಂಗಳು 10ನೇ ತಾರೀಕು ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ. ಅಲ್ಲಿಂದ ಹೇಳಿದೆ. ಆಮೇಲೆ ಕೊನೆಗೆ ನಾ ಇವ್ರು ಯಾರು ಮಾತು ಕೇಳಲ್ದಕ್ಕ DG ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗಳೂರಿಗೆ. DIG ಅವರಿಗೆ. ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂದಾಗ ಇವ್ರ ಸಂಭಾಷೆ ಅಲ್ಲೆಲ್ಲ ಎಲ್ಲೆಲ್ಲ ಫೋನ್ ಮಾಡ್ತೀರಿ ನೀವು, ಅಷ್ಟು ಕೆಪಾಸಿಟಿ ಐತೆ ನಿಮಗ, ಅಲ್ಲಿ ಹೋಗಿರ ಮಕ್ಕಳ ಹೋಗಿ ಒಳಗತ್ತ ಮತ್ತೆ ಓದ್ ಒಳಗ್ ಕುಣಿಸ್ರ ಅಪ್ಪಾರಿಗೆ ಕುಣ್ಸಾಕತ್ತಂತ ಹಿಂಗ್ ಮಾಡಾಕತ್ತಾರ. ನಾನಂದೆ ನಮ್ಮ ಫಾದರ್ನ ಬಿಟ್ಟು ನೀವು ಹೋಗ್ರಪ್ಪ, ಅವ್ರು ಏನ್ ಮತ್ತೆ ಬಿಡಂಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತ ನೋಡು ಅಂತ ಸುಮ್ಮನೆ. ಕೊನೆಗೆ ಅವ್ರಿಗೆ BP ಹೆಚ್ಚಾಗಿ ಒದ್ದಾಡಕತ್ತ ಅಂತ ಕರಿಸಿ ಮತ್ ನಮ್ಮವ್ರ ಕರಿಸಿ ಇರ್ತಾರಲ್ರಿ 4 ಮಂದಿ ಹೋಗ್ರಿ ನಿಮ್ಮವ್ರ ಅದೆಲ್ಲ ಬಗೆಹರಿಸ್ತೀನಿ ತಗೋರಿ ಅಂತಂದ್ರ. ವಯಸ್ಸು ಎಷ್ಟು ಅಪ್ಪಾರಿಗೆ? ವಯಸ್ಸು 77 ವಯಸ್ಸು. 78 78 ರೀ. ಇಂಥವ್ರು ಕುಣಿಸ್ಯಾರ. ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ ಹಾಕಿರ, ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಿರ. ಅಲ್ಲಿ MLC ಮಾಡಿಸಿದ್ವಿ. ಹೈ BP ಹೈ ಶುಗರ್ ಐತ್ರಿ ಸರ, ನಮ್ ಮುಂದ್ ಹೋಗ್ರತ್ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಾಳಾಗ್ ಹೋಗ್ಲಿ, ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಅಂತ ಹಾಸ್ಪಿಟಲ್ ಹೋಗ್ರಿ. ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರ್ಸ್ಕೊಂಡ್ರು. ಇಲ್ಲಿ ಮುಂದುವರಿ ಯಾಕೋ ಡೇಂಜರ್ ಕಾಣಿಸುತ್ತೆ. ಮುಂದೆ KL ಅಡ್ಮಿಟ್ ಮಾಡಿದ್ರು, ಗೋಕಾಕ್ KL. ಅಲ್ಲಿ ಒಂದ್ 15 ದಿವಸ ಇಟ್ಟಿದ್ರು. ಅವ್ರಂದ್ರು ಇಲ್ರಿ ಸ್ವಲ್ಪ ಇದಾಕೈತಿ ನೀವು ಮುಂದುವರಿ. ಮತ್ ಬೆಳಗಾವ್ KL ಓದ್ ಹಾಕಿದ್ದೆ. ಬೆಳಗಾವ್ KL ನಾನು ಓದ್ ಹಾಕಿದಾಗ ಇದೆಲ್ಲ ಗಂಭೀರತೆ ವಿಷಯ ಬರ್ತದೆ. ಅಷ್ಟೊಳಗೆ ನಾನು ಅರ್ಜಿ ಕೊಟ್ಟೆ, ಕಾನೂನುಬದ್ಧ ಮಾಡಿದೆ. ನಾನು ಏನು ಇದ್ ಮಾಡಬಾರ್ದು. ಒಂದು ಅರ್ಜಿ SP ಅವ್ರಿಗೆ ಕೊಟ್ಟೆ, IG ಅವ್ರಿಗೆ ಕೊಟ್ಟೆ, ಸ್ಟೇಷನ್ ಕೊಟ್ಟೆ, ಎಲ್ಲಾನು ಅರ್ಜಿ ಕೊಟ್ಟೆ. ಅದು ಅರ್ಜಿಯಾಗಿ 15 ದಿವಸ ಆದ್ರೂ ಏನ್ ಎನ್ಕ್ವೈರಿ ಇಲ್ಲ, ಏನೂ ಇಲ್ಲ. ಯಾರು ನಮ್ಗೆ ಕರೆದಿಲ್ಲ, ಕೂಡ ಅದ್ರ ಬಗ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಮಾಡಿಲ್ರಿ, ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಕೊನೆಗೆ ನಾನು RT Act ನಾಗ ಕೇಳಿ, ಆ ದಿವಸ ಡ್ಯೂಟಿ ಯಾರು ಐತಪ್ಪ ನಿಮ್ ಸ್ಟೇಷನ್ CC ಕ್ಯಾಮ್ರಾ ಫುಟೇಜ್ ಕೊಡ್ರಿ, ಅಟ್ಲೀಸ್ಟ್ ನಮ್ ಮುಂದಿನ ಕಾನೂನು ಹೋರಾಟ ಮಾಡ್ತಾನೆ. ಅದನ್ನೂ ಕೊಟ್ಟಿಲ್ಲ. RT Act ಪ್ರಕಾರ 14 ದಿನದಲ್ಲಿ ಕೊಡ್ಬೇಕಂತ ರೂಲ್ ಐತೆ. ನಾನು ಇಲಾಖೆದಾಗ ನಾನು ಮಾಡತ್ತ 14 ದಿನದ ಒಳಗೆ ಕೊಡ್ಲಿಕ್ಕೆ ನಮಗ ಫೈನ್ ಐತೆ. ಆದ್ರೂ ಅವ್ರು ಕೊಟ್ಟಿಲ್ಲ. ಏನ್ ಮಾಡ್ಬೋದು ಅವ್ರದ್ದು ಡಿಪಾರ್ಟ್ಮೆಂಟ್ ಅವರಿಗೆ ಈ ತರ ಹೊರಗಡೆ ಮಾತಾಡಂಗಿಲ್ಲ. ಸಾರ್ವಜನಿಕ ಅಂತ ಬಿಡ್ರಿ, ಅದೇನಿಲ್ಲ. ಅವೆಲ್ಲ
ಒಟ್ನಲ್ಲಿ ಏನ್ ನೋಡ್ರಿ ದುಡ್ಡು ಕೊಟ್ರೆ ಇಲ್ಲಿ ಏನ್ ಬೇಕಾದ ಹಾಕೈತಿ ನೋಡ್ರಿ ಸಿಂಪಲ್ ನಾಗ ಹೇಳೋದಂದ್ರೆ ಎಲ್ಲಿ ಆತೈತೆ ಅವ್ರ ಕಡೆ ಎಲ್ಲಿ ಹಾರಗಿರಿ ಪೊಲೀಸ್ ಸ್ಟೇಷನ್ ಹಾವೇರಿ ಪೊಲೀಸ್ ಸ್ಟೇಷನ್ ಅಲ್ಲ ನಾಟ್ ಓನ್ಲಿ ಹಾರಗಿರಿ ಆಲ್ಮೋಸ್ಟ್ ಎಲ್ಲಾ ಪೊಲೀಸ್ ಸ್ಟೇಷನ್ ಇದೈತಿ ಸುಮ್ಮನೆ ಇದು ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕೋದು ಉಳ್ದೈತ್ರಿ ಮತ್ ನಮ್ ಫಾದರ್ ಕರೆದ್ ಹೇಳ್ತಾರತ್ತ ನಿನ್ಗೆ ಏನ್ ಕೊಡಿಸ್ತನು ಇಟ್ಟು ವಯಸ್ಸಿನಾಗ 78 ವಯಸ್ಸಿನಾಗ ಯಾಕೆ ಹೋರಾಟ ಮಾಡ್ತಿ ತಕ್ಕೋ ಅವ್ರೆಲ್ಲ ಎಸ್ ಮಂದಿ ಕೂಡ್ಯಾರ ಮತ್ತ ಅವ್ರೆಲ್ಲ ಬಂದ್ ವಾಜ್ಯ ಆಕೈತಿ 3 ವಯಸ್ಸಿನಾಗ ನೀ ಸ್ಟೇಷನ್ ಜೈಲಿಗೆ ಬಿದ್ದಿರ ಮರ್ಯಾದೆ ಪ್ರಶ್ನೆನ ಒಂದ್ ಎಷ್ಟು ಅಮೌಂಟ್ ಕೊಡಿಸ್ತಾನಂದ ಸಂಕಟ ಲಂಸಮ್ ಅಮೌಂಟ್ ಕೊಡಿಸ್ತೀನಿ ತಗೊಂಡ್ ಹೋಗಿರ್ತಾನ ಇವನ್ ಯಾರು ಡೀಲ್ ಮಾಡವ ನಮ್ಮ ಜಮೀನಿಲ್ಲ ಉತ್ತಾರ ನನ್ನ ಹೆಸರ್ಲಿ ನಮ್ಮ ಫಾದರ್ ಹೆಸರ್ಲಿ ನಾವು ಕಟ್ಕೊಂಡ್ ಮನ್ಯಾಗ ನಾವು ಅದನ್ನ ಬಿಡಿಸಾಕ್ ಇವ್ರು ಯಾರ ಇವ್ರು ಲಂಸಮ್ ಅಮೌಂಟ್ ಕೊಡ್ತಾರಂತ ಅದನ್ನ ತಗೊಂಡ್ ಬಿಡ್ಬೇಕಂತ ಸಿವಿಲ್ ಡಿಸ್ಪ್ಯೂಟ್ ನೊಳಗೆ ಅಂದ್ರ ಸಿವಿಲ್ ಅಲ್ಲ ಸಿವಿಲ್ ಇಂಟರ್ಫಿಯರ್ ಆಗ್ಲೇಬಾರ್ದು ಕೋರ್ಟ್ ಮ್ಯಾಟರ್ ಅದು ಎಲ್ಲ ಬರೋದಿಲ್ರಿ ಪಿ ಎಸ್ ಐ ಮಕ ಏನಾಯ್ತು ಈಗ ಬರೋದಿಲ್ರಿ ಇಷ್ಟ ತಂದು ನಾವು ತಾಸ ಇಟ್ಕೊಂಡ್ ಕೂತಾನಿಲ್ಲ ಪಿ ಎಸ್ ಐ ಬರೋದಿಲ್ರಿ ಎಸ್ ಪಿ ಬರ್ಲಿ ಗುಳೆದವ್ರು ಬರ್ಲಿ ಅದಕ್ಕೆ ಆನ್ಸರ್ ಮಾಡಿ ಏನ್ ಹೇಳಿದ್ರಲ್ಲ ಸ್ಟೇಟ್ಮೆಂಟ್ ಇದನ್ನೇ ಕೊಟ್ರಿ ನಾವು ಡಿಐಜಿಗೂ ಮಾತಾಡ್ತೀವಿ ಸರಿ ಸರ್ ಡಿಐಜಿ ಅವ್ರಿಗೆ ನಾವೇ ಮಾತಾಡ್ತೀವಿ ಇದ್ರಾಗ ಏನೋ ತಪ್ಪಿಲ್ಲ ನನ್ನ ಕಡೆ ಟೈಮ್ಲಿ ಕಾಲ್ ಮಾಡಿದ್ರೆ ರೆಕಾರ್ಡ್ ಇದೆ ನಾ ಫೋನ್ ಹಚ್ಚಿಟ್ಟಿದೆ ಯು ಹ್ಯಾವ್ ಆಲ್ ಎಲ್ಲ ಡಾಕ್ಯುಮೆಂಟ್ಸ್